ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಭವಿಷ್ಯತ್ತಿನಲ್ಲಿ ಬರತಕ್ಕಂಥ ಕೃಷ್ಣಾರ್ಜುನರ ಸಂವಾದವನ್ನು ಈಗ ರಾಮನಿಗೆ ವಸಿಷ್ಠರು ಹೇಳ್ತಾ ಇದ್ರು. ಅದರಲ್ಲಿ ಕೃಷ್ಣನ ಉಪದೇಶ ಅರ್ಜುನನಿಗೆ ಮುಂದುವರಿತಾ ಇದೆ. ಅದನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ. ಕೃಷ್ಣ ಉಪದೇಶವನ್ನು ಮಾಡ್ತಾ ಇದ್ದಾನೆ ಅರ್ಜುನನಿಗೆ. ಏನಂದರೆ, ಜಗತ್ತಂತಕ್ಕಂಥದ್ದು, ಜೀವ ಜಗತ್ತು ಇವೆಲ್ಲವೂ ಕೂಡ ಸಂಕಲ್ಪಮಯವಾದವು. ಈಗ ಒಂದು ಚಿತ್ರವನ್ನು ಬರೀಬೇಕಾದ್ರೆ ಒಂದು ಗೋಡೆಯಲ್ಲಿ ಬರೀಬೇಕು, ಇಲ್ಲ ಒಂದು ಪತ್ರದಲ್ಲಿ ಬರೀಬೇಕು. ಆದರೆ ಈ ಜಗಚ್ಚಿತ್ರವೆಂಬುದು ಎಲ್ಲಿ ಮೂಡಿದೆಯಪ್ಪ ಅಂದರೆ ಆಕಾಶದಲ್ಲಿ ಮೂಡಿದೆ. ಗೋಡೆಯೇ ಇಲ್ಲದ ಇದರಲ್ಲಿ ಚಿತ್ರ ಮೂಡಿದೆ, ಜಗಚ್ಚಿತ್ರ ಮೂಡಿದೆ. ಚಿತ್ರ ಅಂದರೆ ಜಗತ್ತೆನ್ನುವ ವ್ಯಾಪಾರ ನಡೀತಾ ಇದೆ. ಅದರಲ್ಲಿ ಸಕಲ ಜೀವಜಂತುಗಳು, ಸಕಲ ವ್ಯವಹಾರಗಳು ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ಎಲ್ಲವೂ ನಡೀತಾ ಇದೆ. ಇದು ಒಂದು ಚಿತ್ರದಂತೆ ಅಂತ ಇಲ್ಲಿ ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಈ ಚಿತ್ರದಲ್ಲಿರುವ ಮತ್ತೊಂದು ವಿಚಿತ್ರವೆಂದರೆ, ಲೋಕದ ಚಿತ್ರಗಳಂತೆ ಇಲ್ಲಿ ಚಿತ್ರವೂ ಬೇರೆ, ಚಿತ್ರಕ್ಕೆ ಆಧಾರವಾದ ಭಿತ್ತಿಯೂ ಬೇರೆ ಎನ್ನುವಂತಿಲ್ಲ. ಹೌದಾನೆ? ಈಗ ಲೋಕದ ವ್ಯವಹಾರದಲ್ಲಿ ಚಿತ್ರ ಬೇರೆ, ಚಿತ್ರಕ್ಕೆ ಆಧಾರವಾಗಿರ್ತಕ್ಕಂಥ ಗೋಡೆಯೋ ಅಥವಾ ಇನ್ನೊಂದು ಅಥವಾ ಭಿತ್ತಿ ಅಂತ ಏನು ಕರಿತೀವಲ್ಲ ಅದು ಬೇರೆ ಅನ್ನುವಂತಿಲ್ಲ. ಯಾಕಂದರೆ ಆಧಾರವಾದ ಭಿತ್ತಿ, ಅಧೇಯವಾದ ಚಿತ್ರ ಇವೆರಡೂ ಆಗಿರುವುದು ಒಂದೇ ದ್ರವ್ಯದಿಂದ. ಈಗ ಒಂದು ಪತ್ರ, ಒಂದು ಪೇಪರು ಅಥವಾ ಒಂದು ಗೋಡೆ, ಅದ್ರ ಮೇಲೆ ಚಿತ್ರ ಬರೆದ್ರೆ ಆ ಗೋಡೆ ನಿರ್ಮಾಣ ಆಗಿರೋದು ಬೇರೆ ವಸ್ತುವಿಂದ, ಪೇಪರ್ ನಿರ್ಮಾಣ ಆಗಿರೋದು ಬೇರೆ ವಸ್ತುವಿಂದ. ಆದರೆ ಆ ಚಿತ್ರಕ್ಕೆ ಬಳಸುವ ಇತರ ಪದಾರ್ಥಗಳಿದಾವಲ್ಲ ಅವು ಬೇರೆ ಬೇರೆ ಆಗಿರ್ತವೆ. ಆದರೆ ಇಲ್ಲಿ ಚಿತ್ರ ಬರೆಯುವುದಕ್ಕೆ ಉಪಯೋಗಿಸುವ ಪದಾರ್ಥ, ಚಿತ್ರ ಎಲ್ಲ ಆಗಿರುವುದು ಒಂದೇ ವಸ್ತುವಿನಿಂದ, ಒಂದೇ ದ್ರವ್ಯದಿಂದ. ಆದ್ದರಿಂದ ಇವೆರಡಕ್ಕೂ ಏನೂ ಭೇದವಿಲ್ಲ. ಚಿತ್ರಕ್ಕಾಗಲಿ, ಚಿತ್ರಕ್ಕೆ ಬರೆದಿರ್ತಕ್ಕಂಥ ಗೋಡೆ ಇದೆಯಲ್ಲ ಅದಕ್ಕಾಗಲಿ ಏನೂ ಭೇದವಿಲ್ಲ. ಆ ಭಿತ್ತಿ ಚಿತ್ರಗಳು ಆಕಾಶಕ್ಕಿಂತಲೂ ಶೂನ್ಯವೆಂಬುದನ್ನು ಮೊದಲು ಕಂಡುಕೋ. ಯಾಕಂದರೆ ಆಕಾಶ ಶೂನ್ಯವಾದ ಆಕಾಶದಲ್ಲಿ ಕಂಡು ಬರ್ತಾ ಇರೋದು ಜಗತ್ತೆಂಬ ಚಿತ್ರ. ಮತ್ತು ಆ ಚಿತ್ರ ನಿರ್ಮಾಣಕ್ಕೆ ಬೇಕಾದಂಥ ವಸ್ತು ಇವೆಲ್ಲವೂ ಒಂದೇ ದ್ರವ್ಯದಿಂದ ಆಗಿರೋದ್ರಿಂದ ಆಕಾಶಕ್ಕಿಂತಲೂ ಶೂನ್ಯ ಈ ಭಿತ್ತಿ ಮತ್ತು ಚಿತ್ರ ಎರಡೂ. ಅರ್ಥ ಆಗ್ತಿದೆ ಅಲ್ವ? ಇದನ್ನು ಇಲ್ಲಿ ಹೇಳ್ತಾ ಇರೋದು. ಏನು ವಿಚಿತ್ರವಾಗಿದೆಯಲ್ಲ ಅಂತ ಅನ್ನಿಸ್ಬೋದೇನೋ, ಆದರೆ ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಆಲೋಚನೆ ಮಾಡಿ ನೋಡಿದಾಗ ಮಾತ್ರ ಈ ಮಾತುಗಳೆಲ್ಲ ಅರ್ಥ ಆಗ್ತಕ್ಕಂಥದ್ದು. ಜಗತ್ತೇ ಇಲ್ಲ, ಜಗತ್ತಿನ ವ್ಯಾಪಾರ ಇಲ್ಲ ಅಂತ ಅಂದರೆ ಮತ್ತೆ ಈಗ ನಡೀತಿರೋದೆಲ್ಲ ಏನು, ಯಾವುದಕ್ಕಾಗಿ ಈ ಸಾಹಸಗಳೆಲ್ಲ ಅಂತ ಎಲ್ಲ ಕೇಳ್ಬೋದು. ಇದನ್ನು ಹೇಳ್ತಾ ಇರೋದು, ಇದು ಮನೋರಾಜ್ಯದಲ್ಲಿ ನಡೀತಕ್ಕಂಥ ಈ ವ್ಯಾಪಾರ ನಿಜವಾಗಿ ರೂಪುಗೊಂಡಿದೆ. ಬಹುಕಾಲ ನಡೆದು ಬಂದಿರೋದ್ರಿಂದ ನಿಜವಾಗಿ ರೂಪುಗೊಂಡಿದೆ. ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಈ ಸಾಧನೆಯನ್ನು ಮಾಡ್ತಾ ಇರೋದು. ಅದರಿಂದ ಇದನ್ನು ಸರಿಯಾಗಿ ಕಂಡುಕೋಬೇಕು. ಎಲೆ ಕಮಲಲೋಚನನೇ, ಒಂದೇ ಒಂದು ಕ್ಷಣದಲ್ಲಿ ಚಿತ್ರದಲ್ಲಿ ಭ್ರಾಂತಿಯಿಂದಲೇ ಲೋಕಗಳನ್ನು ಪ್ರಳಯ ಮಾಡಿ ಸೃಷ್ಟಿ ಮಾಡುವ ಸ್ವಪ್ನದಂತಿದು. ಈಗ ಸ್ವಪ್ನದಲ್ಲಿ ಪ್ರಳಯವೂ ಆಗುತ್ತೆ, ಸೃಷ್ಟಿಯೂ ಆಗುತ್ತೆ, ಸ್ಥಿತಿಯೂ ಆಗುತ್ತೆ. ಒಂದೇ ಕ್ಷಣದಲ್ಲಿ ಎಲ್ಲವೂ ನಡೆದೋಗುತ್ತೆ. ಎಚ್ಚರವಾದಾಗ ಏನೂ ಇರೋದಿಲ್ಲ. ಇಲ್ಲಿಯೂ ಕೂಡ ಮನಸ್ಸಿನ ರಾಜ್ಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ಜಗತ್ತೆಂಬ ಚಿತ್ರಣವೂ ಅಷ್ಟೇ. ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ನಡೆದು ಹೋಗುತ್ತೆ. ಆದ್ದರಿಂದ ಆತ್ಮನೆಂದರೆ ಮನಸ್ಸು ಬೇರೆ, ಆತ್ಮ ಬೇರೆ, ಪರಮಾತ್ಮ ಬೇರೆ. ಅಂದರೆ ಮನಸ್ಸೆಂದರೆ, ಆತ್ಮನೆಂದರೆ ಮನಸ್ಸೇ ಇಲ್ಲಿ ಎಲ್ಲವೂ ಇರ್ತಕ್ಕಂಥದ್ದೇ ಮನಸ್ಸು. ಈಗ ಮನಸ್ಸು ಬೇರೆ ಹುಟ್ಟಿತು ಅಂತ ಹೇಳಿದ್ರೆ ಅದು ಬೇರೆ ಹುಟ್ಟೋದಕ್ಕಿಂತ ಬೇರೆ ಪದಾರ್ಥ ಎಲ್ಲಿಂದ ಬಂತು, ಇದು ಬೇರೆ ಹೆಂಗೆ ಹುಟ್ಟಿತು ಅಂದರೆ ಅದು ಸುಳ್ಳಾಗುತ್ತೆ. ಅದರಿಂದಲೇ ಆತ್ಮನೆಂದರೆ ಮನಸ್ಸು, ಅದರಿಂದ ಆದ ಕಾರ್ಯವು ಜಗತ್ತು, ಮನಸ್ಸಿನಿಂದ ಆದ ಕಾರ್ಯ ಜಗತ್ತು. ಆದ್ದರಿಂದ ಈ ಜಗತ್ತೆಲ್ಲವೂ ಬಾಹ್ಯ ಅಭ್ಯಂತರಗಳಲ್ಲೆಲ್ಲ ಆಕಾಶದಂತೆ ಶೂನ್ಯವು. ಜಗತ್ತು ಶೂನ್ಯ, ಮನಸ್ಸು ಶೂನ್ಯ, ಜಗಚ್ಚಿತ್ರಣವು ಶೂನ್ಯ. ಆದರೂ ಈ ಮನೋರಾಜ್ಯವು ಬಹುಕಾಲದಿಂದ ಇರುವುದರಿಂದ ಇದನ್ನು ಸತ್ಯವೆಂದುಕೊಂಡಿರುವರು. ಈ ಮನಸ್ಸಿನ ರಾಜ್ಯ ಬಹುಕಾಲದಿಂದ ನಡ್ಕೊಂಡು ಬಂದಿರೋದ್ರಿಂದ ಇದು ಸತ್ಯವಾಗಿ ತೋರ್ತಾ ಇದೆ. ಹೀಗಿರುವುದರಿಂದ ಚೆನ್ನಾಗಿ ನೋಡದಿರುವಾಗ ಸತ್ಯವೆಂದು ಕಾಣುವುದು ಯಾವುದೋ ಅದೇ ಕ್ರಮವಾಗಿ ವಿಚಾರ ಮಾಡಿ ನೋಡಲು, ಅಂದರೆ ಹಿಂದೆ ಭ್ರಾಂತಿಯಿಂದ ಸತ್ಯವೆಂದು ಕಂಡಿದ್ದೆಲ್ಲವೂ ವಿಲೀನವಾಗಿ ಹೋಗುವುದು. ಶರದೃತುವಿನಲ್ಲಿ ಕಾಣುವ ತೆಳುವಾದ ಮೋಡಗಳು ಕಣ್ಣಿಗೆ ಕಾಣಿಸುತ್ತಿದ್ದರೂ ಸೂರ್ಯನ ತಾಪದಿಂದ ಕರಗಿ ಹೋಗುವುದಿಲ್ಲವೇ? ಹೌದಾನೆ? ಸಣ್ಣಗೆ ಮೋಡಗಳು ಕಾಣಿಸ್ಕೊಳ್ತಾ ಇರ್ತವೆ. ಸೂರ್ಯನ ತಾಪ ಹೆಚ್ಚಾದಂತೆ ಮೋಡಗಳೆಲ್ಲ ಕರಗಿ ಹೋಗ್ತವೆ. ಇಲ್ಲಿಯೂ ಕೂಡ ಅಜ್ಞಾನದ ದೆಸೆಯಿಂದ ಕಾಣಬರ್ತಕ್ಕಂಥ ಜಗದ್ವ್ಯವಹಾರ
ಜ್ಞಾನದ ದೃಷ್ಟಿ ಬಂದಾಕ್ಷಣ ಏನೂ ಇಲ್ಲವಾಗುತ್ತೆ. ಅದೊಂದು ವಿಚಿತ್ರವಾದ ವಿಶಿಷ್ಟವಾದ ಸುಖಾನುಭವ ಅದು. ಯಾವುದು? ಜಗತ್ತನ್ನು ಇಲ್ಲವಾಗಿಸಿಕೊಂಡು ಆ ಪರಮಾನಂದದ ಸುಖವನ್ನು ಅನುಭವಿಸ್ತಕ್ಕಂಥದ್ದು. ಮಾತಿನಿಂದ ಹೇಳಲಿಕ್ಕೆ ಅದು ಇವತ್ತವರೆಗೂ ಯಾವ ಜ್ಞಾನಿಗಳಿಂದ ಸಾಧ್ಯವಿಲ್ಲ. ಅನುಭವದಿಂದ ತಂದುಕೊಂಡಾಗ ಅದು ಅನುಭವಿಸಬೇಕಷ್ಟೆ, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಚಿತ್ರವೆಂಬ ಚಿತ್ರಕಾರನು ಬರೆದಿರುವ ಚಿತ್ರದಲ್ಲಿ ಹೊರಗೆ ತ್ರಿಭುವನ ಮೊದಲಾದ ಚಿತ್ರದ ಬೊಂಬೆಗಳು ಭಿತ್ತಿ ಇಲ್ಲದಿರುವುದರಿಂದ ಅನಾಕಾರಗಳಾಗಿಯೇ ಕಾಣುತ್ತಿರುವವು. ಆಕಾರವಿಲ್ಲದೆ ಕಾಣಿಸ್ಕೊಳ್ತಾ ಇದೆ. ಯಾವ ಆಕಾರದಲ್ಲಿದೆ ಅಂತ ಹೇಳಕ್ಕೆ ಬರಲ್ಲ ಜಗತ್ತನ್ನು. ಈಗ ಜಗತ್ತಂದರೆ ನಾವು ಯಾವುದನ್ನು ನೋಡ್ತೀವಿ? ನಮ್ಮ ಕಣ್ಣಿಗೆ ಮರ ಗಿಡಗಳು ಕಾಣ್ತವೆ, ಬೆಟ್ಟ ಗುಡ್ಡಗಳು ಕಾಣ್ತವೆ, ಖಾಲಿ ಜಾಗವಾದ ಆಕಾಶ ಕಾಣ್ತದೆ, ಮತ್ತು ಭೂಮಿಯಲ್ಲಿ ಓಡಾಡ್ತಕ್ಕಂಥ ಪ್ರಾಣಿಗಳು ಕಾಣ್ತವೆ, ನದಿಗಳು, ನೀರಿನ ಭಾಗ ಕಾಣ್ತದೆ. ಅದನ್ನು ಬಿಟ್ಟರೆ ಇನ್ನೇನು ಕಾಣಲಿಕ್ಕೆ ಸಾಧ್ಯ? ಭೂಭಾಗದಲ್ಲಿ ನಿರ್ಮಾಣವಾಗಿರುವ ಅನೇಕ ವೈಚಿತ್ರ್ಯವಾದ ಅನೇಕಗಳನ್ನ ನಾವು ನೋಡ್ತೀವಿ. ಇಷ್ಟು ಬಿಟ್ಟರೆ ಜಗತ್ತು ಅಂದರೆ ನಮ್ಗೆ ಇನ್ನೇನು ಕಾಣ್ತದೆ? ಇನ್ನು ವೈಜ್ಞಾನಿಕವಾದ ಉಪಕರಣಗಳಿಂದ ಆಕಾಶಕಾಯಗಳನ್ನ ನೋಡ್ತೀವಿ. ಅದು ಬಿಟ್ಟರೆ ಇನ್ನೇನು ಕಾಣಿಸ್ತದೆ? ಈ ರೀತಿಯಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳನ್ನ ನೋಡ್ತೀವಿ. ಎಲ್ಲವನ್ನೂ ನೋಡ್ತೀವಿ. ಆದರೆ ಜಗತ್ತೆನ್ನುವುದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಜಗತ್ತಿನಲ್ಲಿ ವಿಚಿತ್ರವಾದವು ಕಾಣ್ತವೆ. ಇವೆಲ್ಲವೂ ಕೂಡ ಅನಾಕಾರಗಳಾಗಿಯೇ ಕಾಣುತ್ತಿರುವು. ಯಾವುಕ್ಕೂ ಆಕಾರವಿಲ್ಲ. ಆದರೆ ಆಕಾರ ಇದ್ದಂತೆ ಕಾಣ್ತಾ ಇದ್ದೇವೆ. ಕೆಲವು ಟೈಮಲ್ಲಿ ಅನಾಕಾರವಾಗಿ, ಆಕಾರ ಇಲ್ಲದಂತೆ ಕಾಣ್ತಾ ಇದೆ. ಯಾವುದಕ್ಕೂ ಆಕಾರ ಇಲ್ಲ, ಅದು ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ಚಿದಾಕಾಶದಲ್ಲಿ ಯಾವ ರೀತಿಯಾದ ವ್ಯಾಪಾರವೂ ಇಲ್ಲವೇ ಇಲ್ಲ. ಚಿದಾಕಾಶ ನಾವು ನೋಡ್ತಿರ್ತಕ್ಕಂಥ ಈಗ ಸ್ಥೂಲ ಕಣ್ಣುಗಳಿಂದ ನೋಡ್ತಿರ್ತಕ್ಕಂಥ ಈ ಆಕಾಶದಲ್ಲ. ಚಿದಾಕಾಶದಲ್ಲಿ, ಚಿತ್ತೆಂಬ ಆಕಾಶದಲ್ಲಿ, ಮನಸ್ಸಿನಲ್ಲಿ ಯಾವ ವ್ಯಾಪಾರವೂ ಇಲ್ಲ. ಇರುವಂತೆ ಕಾಣುವ ಪ್ರವೃತ್ತಿಯಾದರೂ ಆಕಾಶದಂತೆ ಶೂನ್ಯವೇ ಆದುದು. ಈಗೇನು ಪ್ರವೃತ್ತಿ ಚಿತ್ತದಲ್ಲಿ ನಡೀತಾ ಇದೆಯಲ್ಲ, ಅದು ಕೂಡ ಆಕಾಶದಂತೆ ಶೂನ್ಯವಾದುದು. ಆದರೆ ನಡೀತಾ ಇದೆಯಲ್ಲ ಮತ್ತೆ ಅಂದರೆ ನಾವು ಅದಕ್ಕೆ ಇಂಬು ಕೊಟ್ಟಿರೋದ್ರಿಂದ ಅದೇನು ಮಾಡ್ತದೆ? ಇದ್ದಂತೆ ಕೆಲಸವನ್ನು ಮಾಡಿ ತೋರಿಸ್ತಾ ಇದೆ. ಮನೋರಾಜ್ಯ. ನೀವೇನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಅದನ್ನು ರೂಢಿ ಮಾಡಿಕೊಂಡೇ ಹೋಗ್ತಾ ಇರಿ, ನೋಡೋಣ ಅದೇನಾಗುತ್ತೆ, ಥಟ್ ಅಂತ ಸಾಕಾರ ರೂಪ ತಡೆದು ಬಿಡ್ತದೆ. ಯಾವುದೋ ಒಂದು ವಿಚಾರವನ್ನು ಸ್ಮರಣೆ ಮಾಡ್ತಾನೇ ಇರಿ, ಮಾಡಿ 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 ಕೊನೆಗೆ ಏನಾಗುತ್ತೆ, ಅದು ಒಂದು ಸಾಕಾರ, ನಿರ್ದಿಷ್ಟವಾದ ಸಾಕಾರ ರೂಪನ್ನು ಪಡೆದುಕೊಂಡ್ಬಿಡ್ತದೆ ಯಾವುದೋ ವಿಚಾರ ಆದ್ರೂ. ಈ ರೀತಿಯಲ್ಲಿ ಅದು ಮನೋರಾಜ್ಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಚಿತ್ಪ್ರಪಂಚ ನಡೀತಾ ಇದೆ. ಆದ್ದರಿಂದ ಸ್ಪಷ್ಟವಾಗಿ ತೋರುತ್ತಿರುವ ಕ್ರಿಯಾ, ಕುಡ್ಯ ಅಂದರೆ ಗೋಡೆ, ಕಲಾ ಮೊದಲಾದವುಗಳಿಗೂ ಅವಕಾಶ ಕೊಟ್ಟಿರುವ ಈ ಆಕಾಶವು ಚಿತ್ತದಲ್ಲಿಯೇ ಇದೆ ಎಂದು ತಿಳಿ. ಈಗೇನು ಜಗತ್ತೆಂಬ ಚಿತ್ರಣ ಕಾಣ್ತಾ ಇದೆಯಲ್ಲ, ಈ ಜಗತ್ತೆಂಬ ಚಿತ್ರಣಕ್ಕೆ ಆಧಾರವಾಗಿರ್ತಕ್ಕಂಥ ಈ ಗೋಡೆ ಏನಿದೆಯಲ್ಲ, ಇವೆಲ್ಲವೂ ಕೂಡ ಎಲ್ಲಿದೆ ಅಂದರೆ ಆಕಾಶವು ಚಿತ್ತದಲ್ಲಿಯೇ ಇದೆ, ಮನಸ್ಸಿನಲ್ಲಿಯೇ ಇದೆ. ಬರೆಯುವುದಕ್ಕೆ ಮುಂಚೆಯೇ ಚಿತ್ರವು ಅಂಗಾಂಗ ಸಂಪೂರ್ಣವಾಗಿ ಚಿತ್ರದಲ್ಲಿರುವುದಲ್ಲವೇ? ಇದು ಕೂಡ ಅದರಂತೆಯೇ. ಬರೆಯುವುದಕ್ಕೆ ಮುಂಚೆ ಚಿತ್ರದಲ್ಲಿ ಅಂಗಾಂಗಗಳೆಲ್ಲ ಇತ್ತು, ಬರೆದಾದಾಗ ಒಂದು ಆಕೃತಿಯಾಗಿ ಕಾಣ್ತು. ಅದೇ ರೀತಿಯಲ್ಲಿ ಕೂಡ ಈ ಜಗತ್ತೆನ್ನುವುದು ಮೊದಲೇ ಚಿತ್ತದಲ್ಲಿ ಇದೆ, ಕಾಣಿಸ್ಕೊಳ್ತಾ ಇದೆ, ಮತ್ತೆ ಅದು ಇಲ್ಲವಾಗುತ್ತೆ. ಆಕಾಶವು ಹೇಗೆ ಶುದ್ಧ ಶೂನ್ಯವಾದುದೋ ಅದರಂತೆ ತದ್ಭವವಾದ ಈ ಅಖಿಲ ಜಗತ್ತು ಶೂನ್ಯವೆಂದೇ ತಿಳಿ. ಆಕಾಶ ಹೇಗೆ ಶೂನ್ಯವೋ, ಶುದ್ಧ ಶೂನ್ಯವೋ, ಏನೇನೂ ಇಲ್ಲದಂತೆ, ಆಕಾಶ ಏನೂ ಇಲ್ಲ. ಈಗ ಮೋಡ ಕಾಣ್ತಾ ಇದೆಯಲ್ಲ, ಆಕಾಶ ಮೇಲೆ ನೀಲಿ ಬಣ್ಣ ಕಾಣ್ತಾ ಇದೆ ಅಂದರೆ ಮೇಲೆ ಹೋದಷ್ಟು ಅಲ್ಲಿ ಏನೂ ಇಲ್ಲ, ಬರೀ ಸ್ಪೇಸ್, ಖಾಲಿ ಜಾಗ ಅಷ್ಟೇ ಇರೋದು. ಆ ಥರದಲ್ಲಿ ವೈಜ್ಞಾನಿಕವಾಗಿಯೂ ಕೂಡ ಅದನ್ನು ಸಾಬೀತು ಮಾಡಿದ್ದಾರೆ. ಹೇಗೋ ಅದರಂತೆ ಕೂಡ ತದ್ಭವವಾದ, ಅದರ ತದ್ರೂಪವಾದ ಅಖಿಲ ಜಗತ್ತು ಶೂನ್ಯವೆಂದೇ ತಿಳಿ. ಚಿತ್ತವೆಂಬ ಭಿತ್ತಿಯಲ್ಲಿ ಚಿತ್ತೆಂಬ ಚಿತ್ರಕಾರನು ಬರೆದಿರುವ ಚಿತ್ರವು ಈ ಜಗತ್ತು. ಇದೊಂಥರ ಹೊಸದಾಗಿ ಕೇಳೋರಿಗೆ ವಿಚಿತ್ರವಾದ ಮಾತಾಗಿರ್ತದೆ. ಆದರೆ ಆಧ್ಯಾತ್ಮ ಚಿಂತನೆಯನ್ನು ಮಾಡುವಾಗ ಏನಾಗುತ್ತೆ, ಇದು ಹೌದು ಅನ್ನಿಸ್ತದೆ. ಯಾವಾಗ ಆಳವಾಗಿ ಅದನ್ನು ಚಿಂತನೆ ಮಾಡಿದಾಗ. ಆಕಾಶವು ಹೀಗೆ ಸರ್ವಶೂನ್ಯವಾಗಿರುವುದರಿಂದ ಅದನ್ನು ಇದು ಬೇರೆ ಎಂದು ಪ್ರತ್ಯೇಕಿಸಿ ವಿಭಾಗ ಮಾಡಲು ಆಗುವುದಿಲ್ಲ. ಹೊಳೆಯುವ ಚಿತ್ತಿನ ಒಳಹಿನಿಂದಲೇ ಜಗತ್ತಿನ ನಿರ್ಮಾಣ ಪ್ರಲಯಗಳು ಚಿತ್ತದಲ್ಲಿಯೇ ಆಗಿ ಹೋಗುವು. ಹಾಗೆಯೇ ಬಾಹ್ಯದಲ್ಲಿಯೂ ಈ ಸೃಷ್ಟಿ ಸಂಹಾರಗಳು ಒಂದೇ ಕ್ಷಣದಲ್ಲಿಯೇ ನಡೆದು ಹೋಗುವುದೆಂದು ತಿಳಿ. ನಾನಾ ರೂಪವಾದ ಅನುಭವಗಳನ್ನು ಅನುಭವಿಸುತ್ತಿರುವ ಚಿತ್ತರೂಪವಾದ
ಮನೋರಾಜ್ಯದಲ್ಲಿ ಒಂದು ಕ್ಷಣ ಅನುಭವಿಸುವ ಮೋಹದಿಂದ ಈ ವದ್ಯವದಕ ರೂಪ ಅಂದರೆ ವದ್ಯವದಕ ರೂಪ, ಕೊಲ್ಲುವುದು, ಕೊಲ್ಲಲ್ಪಡುವುದು, ಇವುಗಳು ಈ ಚಿತ್ರಣ ಕಾಣ್ತಾ ಇದೆಯಲ್ಲ, ಇದು ಅಸತ್ಯವಾದುದರಿಂದ ಕ್ಷೀಣವಾದ ಕಲ್ಪನೆಯು ಕಲ್ಪಿತವಾಗಿರುವುದು. ಇದು ಮನಸ್ಸಿನಲ್ಲಿ ಕಲ್ಪಿತವಾದ ಭಾವನೆ ಆದ್ದರಿಂದ ಇದ್ರ ಬಗ್ಗೆ ನೀನು ಬಿಡು ಅರ್ಜುನ. ಇಲ್ಲದೆಯೇ ಇರುವ ಒಂದು ಮನೋರಾಜ್ಯವನ್ನು ಮನಸ್ಸು ಹೇಗೆ ಕಲ್ಪಿಸಬಲ್ಲುದೋ ಹಾಗೆಯೇ ಒಂದು ಕಲ್ಪವನ್ನು ಮಾಡುವ ಸಾಮರ್ಥ್ಯವನ್ನು ಮನಸ್ಸು ಪಡೆದಿರುವುದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಪರಮಾತ್ಮ? ಏನು ಹೇಳ್ತಾ ಇದ್ದಾನೆ? ಇಲ್ಲದೇ ಇರುವ ಒಂದು ಮನೋರಾಜ್ಯವನ್ನು ಹೇಗೆ ಮನಸ್ಸು ಕಲ್ಪಿಸುವುದೋ ಹಾಗೆಯೇ ಒಂದು ಕಲ್ಪವನ್ನು ಮಾಡುವ ಸಾಮರ್ಥ್ಯವನ್ನು ಮನಸ್ಸು ಪಡೆದಿರುವುದು. ಮನಸ್ಸಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂದರೆ, ಇಲ್ಲದೇ ಇರೋದನ್ನು ಸೃಷ್ಟಿ ಮಾಡ್ತದೆ ಒಂದು ರಾಜ್ಯವನ್ನು. ಅದೇ ರೀತಿಯಲ್ಲಿ ಒಂದು ಕಲ್ಪಾಂತರದವರೆಗೂ ಸೃಷ್ಟಿ ಮಾಡುವ ಸಾಮರ್ಥ್ಯ ಮನಸ್ಸಿಗಿದೆ. ಅದರಿಂದ ಇವೆಲ್ಲ ಮನೋವಿಕಾರಗಳೇ ಹೊರತು ಬೇರೆ ಏನೂ ಅಲ್ಲ. ನೀನು ನಿನ್ನ ಕರ್ತವ್ಯವನ್ನು ಮಾಡುವಂತ ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.